सुखकर्ता दुःखहर्ता वार्ता विघ्नाची पूर्वे पुरवे प्रेम कृपा जयाची जय देव जय देव। ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಆವ ಕಚ್ಚಪ ರೂಪದಿಂದಲಂಡೋದಕದಿ ಓವಿಧರಿಸಿದ ಶೇಷ ಮೂರುತಿಯನು ಆವವನ ಬಲವಿಡಿದು ಹರಿಯ ಸುರರೈದುವರು ಆವಾಯು ನಮ್ಮ ಕುಲಗುರುರಾಯನು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಆವವನು ದೇಹದೊಳಗಿರಲು ಹರಿ ನೆಲೆಸಿಹನು ಆವವನು ತೊಲಗೆ ಹರಿತಾ ತೊಲಗುವ ಆವವನು ದೇಹದೊಳ ಹೊರಗೆ ನಿಯಾಮಕನು ಆವಾಯು ನಮ್ಮ ಕುಲಗುರುರಾಯನು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಕರಣಾಭಿಮಾನಿ ಸುರರುಗಳು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತು ಪೆಣವೆಂದು ಪೇಳ್ವರು ಬುಧ ಜನ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನಿಯಾಮಿಸಿ ನೆಲೆಸಿಹ ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದೊಳು ಗುರುಕುಲ ತಿಲಕ ಮುಖ್ಯ ಪವಮಾನನು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ತ್ರೇತೆಯಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ ಪೋತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತ ಗೆಣೆಗಾಣೆ ಮೂರ್ಲೋಕದೊಳಗೆ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನುಡಿಯ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನಿನ್ನುಡಿಯ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಬಡಿಯೋ ಬೆನ್ನಲಿ ಶ್ರೀನಿವಾಸ ನನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ ಬಡಿಯೋ ಬೆನ್ನಲಿ ಶ್ರೀನಿವಾಸ ನನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ
ನಾ ಬಡವ ಕಾಣೆಲೋ ಶ್ರೀನಿವಾಸ ನಿನ್ನೊಡಲ ಹೊಕ್ಕೆನೋ ಶ್ರೀನಿವಾಸ ಬಡವ ಕಾಣೆಲೋ ಶ್ರೀನಿವಾಸ ನಿನ್ನೊಡಲ ಹೊಕ್ಕೆನೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಪಂಜು ಬಿಡಿವೆನೋ ಶ್ರೀನಿವಾಸ ನಿನ್ನೆಂಜಲ ಬಳಿದುಂಬೆ ಶ್ರೀನಿವಾಸ ಪಂಜು ಬಿಡಿವೆನೋ ಶ್ರೀನಿವಾಸ ಎಂಜಲ ಬಳಿದುಂಬೆ ಶ್ರೀನಿವಾಸ ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ತಾಳಂಜೆಯ ಪಿಡಿವೆ ಶ್ರೀನಿವಾಸ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾಳಂಜೆಯ ಪಿಡಿವೆ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಸತ್ತಿಗೆ ಚಾಮರ ಶ್ರೀನಿವಾಸ ನಾನೆತ್ತಿ ಕುಣಿವೆನೋ ಶ್ರೀನಿವಾಸ ಸತ್ತಿಗೆ ಚಾಮರ ಶ್ರೀನಿವಾಸ ಎತ್ತಿ ಕುಣಿವೆನೋ ಶ್ರೀನಿವಾಸ ನಿನ್ನ ರತ್ನದ ಹಾವಿಗೆ ಶ್ರೀನಿವಾಸ ನಾ ಹೊತ್ತು ನಲಿವೆನೋ ಶ್ರೀನಿವಾಸ ರತ್ನದ ಹಾವಿಗೆ ಶ್ರೀನಿವಾಸ ನಾ ಹೊತ್ತು ನಲಿವೆನೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಹೇಸಿನಾದರೆ ಶ್ರೀನಿವಾಸ ಹರಿದಾಸರುಳು ಪೊಕ್ಕೆ ಶ್ರೀನಿವಾಸ ಹೇಸಿನಾದರೆ ಶ್ರೀನಿವಾಸ ಹರಿದಾಸರುಳು ಪೊಕ್ಕೆ ಶ್ರೀನಿವಾಸ ಅವರ ಭಾಷೆಯ ಕೇಳಿಗೆ ಶ್ರೀನಿವಾಸ ಆವಾಸಿಯ ಸೈರಿಸೋ ಶ್ರೀನಿವಾಸ ಅವರ ಭಾಷೆಯ ಕೇಳಿಗೆ ಶ್ರೀನಿವಾಸ ಆವಾಸಿಯ ಸೈರಿಸೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನವ ಶ್ರೀನಿವಾಸ ನಾನನ್ಯವನರಿಯೇನು ಶ್ರೀನಿವಾಸ ನಿನ್ನವ ಶ್ರೀನಿವಾಸನ ಅನ್ಯವನರಿಯೇನು ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯ್ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯ್ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನುಡಿಯ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನಿನ್ನುಡಿಯ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ
ವ್ಯಾಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆಯೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಮಾರಜನಕ ಮುಕುತರೊಡೆಯ ದೇವಯ್ಯ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಚಂದನವೇರಿ ಬಪ್ಪರಂಗ ದೇವೋ ತುಂಗಾನಂದ ನಂದನ ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಂಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗಿಸೂತ ಕೊಳೆವಾನಂದ ನಿಗಮಾವಳಿಯಿಂದ ಜಗಜ್ಜನ್ಮಾದಿಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗಿಸೂತ ಕೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಣ ನಗ ಖಗ ಮೃಗ ಶಶಿ ಗಗನ ಮಣಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲೀ ಬೇಗ ಚಿಗಿ ಚಿಗಿದಾಡಲು ಮುಗುಳು ನಗೆಯ ಮಹೊರಗ ಗಿರಿವಾಸ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಅಗಣಿತ ಮುನಿಗಣ ನಗ ಖಗ ಮೃಗ ಶಶಿ ಗಗನ ಮಣಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲೀ ಬೇಗ ಚಿಗಿ ಚಿಗಿದಾಡಲು ಮುಗುಳು ನಗೆಯ ಮಹವುರಗ ಗಿರಿವಾಸ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಗೋಪಾಲ ವಿಠಲ ದೇವ ಪರಾಕು ಅಡಿಗಳ ನೀಡು ಭಕ್ತ ವತ್ಸಲ ಹೇಳಕುಮಿನಲ್ಲ ತಡ ಮಾಡಬೇಡವೋ ಹೇನಲ್ಲ ವಾಕುಲಾಲಿ
ವತ್ಸಲ ದೇವ ಪರಾಕು ಅಡಿಗಳ ನೀಡು ಭಕ್ತ ವತ್ಸಲ ಹೇಲಕುಮಿನಲ್ಲ ಮಡುವಿನೊಳಗೆ ಗಜ ಮೊರ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡನೆ ಕೂಡಿ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಮಡುವಿನೊಳಗೆ ಗಜ ಮೊರ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡನೆ ಕೂಡಿ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ವಾರಿಜ ಲಯಪತೆ ವಾರಿಜ ನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾಬಾ 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 ಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜೀಯ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗದಾಗಿ ಸೂತ ಪೊಳೆವಾನಂದ ನಿಗಮಾವಳಿಯಿಂದ ಜಗನ್ಮಾಲಿಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗದಾಗಿ ಸೂತ ಪೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಳು ನಗರಗಳು ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲೇ ಬೇಗ ಜಿಗಿದಾಡಲು ಪೊಗಳು ನಗೆಯ ಮೋರದ ಗಿರಿವಾಸ ಬಾರಯ್ಯ ಬಾಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಏನಲ್ಲ ವಾಕುಲಾಲಿ ಸನ್ನೊಡೆಯ ಶ್ರೀ ಗೋಪಾಲ ವಿಠಲ ದೇವ ಪರಕು ಅಡಿಗಳ ನೀಡೋ ಭಕ್ತ ವತ್ಸಲ ಶ್ರೀಲಕ್ಷ್ಮೀನಲ್ಲ ಮಾಡಬೇಡವೇನಲ್ಲ ವಾಕುಲಾಲಿ ಸನ್ನೊಡೆಯ ಶ್ರೀ ಗೋಪಾಲ ವಿಠಲ ದೇವ ಪರಕು ಅಡಿಗಳ ನೀಡೋ ಭಕ್ತ ವತ್ಸಲ ಶ್ರೀಲಕ್ಷ್ಮೀನಲ್ಲ ಸಡಗರದಲ್ಲಿ ರಮೆ ಕೊಡವಿಯೊಡ ಕುಡಿವಾರಯ್ಯ ಬಾಬಾ ಬಾಬಾ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಹನುಮಂತ 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 ಹನುಮಂತ
ಪವಮಾನ 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 ಪರಮ ಪಾವನ ಅಣು ಮಹತ್ವನ ವನಧಿಲಂಘನ ವೀತಿಹೋತ್ರನ ಪಡಿಸಿ ತೃಪ್ತನ ರಾಮವಂದನ ಮಾಡುತ್ತಾ ಮನದಿ ಆನಂದ 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 ಆನಂದದಿಂದ ತ್ವರಿಯ ಹಾರಿ ಶರಧಿಯ ಸೀತಾಕೃತಿಯ ಕುಶಲ ವಾರ್ತೆಯ ಪೇಳಲು ಜೀಯ ಹರುಷ ಅತಿಶಯ ಉಕ್ಕಲು ಕೈಯ ರಾಮಲಿಂಗನದಿಂದ ಆನಂದ ತಾನಿಂದ 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 ಕಪಿಗಳ ವೃಂದ ನೆರಹಿ ಆನಂದ ರಣಮುಖ ಕೆಂದ ಶಿಲೆಗಳ ತಂದ ಸೇತು ಬಂಧನ ಮಾಡಿಸಿ ನಿಂದ ರಾವಣ ವಧೆಗೆಂದ ಹನುಮಂತ 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 ಸತ್ಯಾತ್ಮ ಗುರುಗಳ ಸತ್ಯನಿಷ್ಠೆಗಳನ್ನು ಸತ್ಯದಿಂದಲೇ ಪೇಳ್ವೆನು. ಸತ್ಯಾತ್ಮ ಗುರುಗಳ ಸತ್ಯನಿಷ್ಠೆಗಳನ್ನು ಸತ್ಯದಿಂದಲೇ ಪೇಳ್ವೆನು. ಸತ್ಯನಾಮಕ ಹರಿಯ ನಿತ್ಯದಲ್ಲಿ ಪೂಜಿಸುವ ಸತ್ಯನಾಮಕ ಹರಿಯ ನಿತ್ಯದಲ್ಲಿ ಪೂಜಿಸುವ ಸತ್ಯ ಪ್ರಮೋದಕರ ಸತ್ಯಾತ್ಮ ತೀರ್ಥರ ಸತ್ಯನಿಷ್ಠೆಯ ಪೇಳ್ವೆನು. ಸತ್ಯಾತ್ಮ ಗುರುಗಳ ಸತ್ಯನಿಷ್ಠೆಗಳನ್ನು ಸತ್ಯದಿಂದಲೇ ಪೇಳ್ವೆನು. ಇಲ್ಲಿಯವರೆಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರನ್ನ ಹಾಗೂ ಅವರ ಶಿಷ್ಯರಾದ ಅಕ್ಷೋಭ್ಯ ತೀರ್ಥರನ್ನ ಅವರ ಪ್ರಶಿಷ್ಯರಾದ ಟೀಕಾಕೃತ್ಪಾದರನ್ನ ಭವ್ಯವಾದ ಶೋಭೆಯಲ್ಲಿ ಆದರದಿಂದ ಗೌರವದಿಂದ ಭಕ್ತಿ ಶ್ರದ್ಧೆಯಿಂದ ತಾವೆಲ್ಲರೂ ಕೂಡ ಗುರುಗಳನ್ನ ಟೀಕಾಕೃತ್ಪಾದರ ಸನ್ನಿಧಾನದವರೆಗೆ ಮೆರವಣಿಗೆಯನ್ನ ಮಾಡಿ ಶೋಭೆಯಾತ್ರೆಯನ್ನ ಮಾಡಿ ಆ ಶೋಭೆಯಾತ್ರೆ ಗುರುಗಳಿಗೆ ಹಿಡಿಸಿದೆ ಅನ್ನೋದಕ್ಕಾಗಿ ಅವರ ಪೀಠದಲ್ಲೇ ವಿರಾಜಮಾನರಾದ ಮಹಾಸ್ವಾಮಿಯವರು ಕೂಡ ಅದಕ್ಕೆ ಆಗಮಿಸಿದ್ದಾರೆ ಅಂದರೆ ಅದು ಮಧ್ವಾಚಾರ್ಯರ ಶೋಭಾಯಾತ್ರೆ, ಅದು ಟೀಕಾಕೃತ್ಪಾದರಿಗೆ ಮನಸ್ಸಿಗೆ ಬಂದಿದೆ ಅಂತ ಅರ್ಥ. ಅಂತಹ ಗುರುಗಳು ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ಈ ಸಭಾಂಗಣಕ್ಕೆ ಬರ್ತಾರೆ. ನಮ್ಮೆಲ್ಲರನ್ನು ಕುರಿತು ಅನುಗ್ರಹ ಸಂದೇಶವನ್ನು ನೀಡ್ತಾರೆ. ಅದಾದ ಮೇಲೆ ನಾಳಿನ ದಿನದ ಕಾರ್ಯಕ್ರಮದ ವಿವರಣೆಯನ್ನ ತಮ್ಮೆಲ್ಲರಿಗೂ ಕೂಡ ನೀಡಲಾಗ್ತದೆ. ಶ್ರೀಗಳವರು ಬರೋಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣದಾದ ಒಂದು ಪುಸ್ತಕದ ಉದ್ಘಾಟನೆ. ನಮ್ಮ ಈ ಪ್ರಾಂತದಲ್ಲಿ ಗುಲ್ಬರ್ಗ ಡಿಸ್ಟಿಕ್ದಲ್ಲಿ ಪ್ರಸಿದ್ಧರಾದ ನಮ್ಮ ಮಣೂರ್ ಕಮಲಾಬಾಯಿ ಅಂತನವರು ತಾವೆಲ್ಲರೂ ಕೂಡ ಕೇಳಿದ್ದೀರಿ. ತೀರ್ಥಯಾತ್ರೆಯನ್ನ ಅನೇಕ ಬಾರಿ ತಾವು ಮಾಡಿ ಅನೇಕ ಭಕ್ತರನ್ನ ತೀರ್ಥಯಾತ್ರೆಯನ್ನ ಅತ್ಯಂತ ಶುದ್ಧವಾದ ಮಡಿಯಲ್ಲಿ ಮಾಡಿಸಿ ಆ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡಿರ್ತಕ್ಕಂತಹ ಒಬ್ಬ ಸ್ತ್ರೀ.
ಅವರು ಅನೇಕ ತೀರ್ಥಕ್ಷೇತ್ರ ಯಾತ್ರೆಗಳನ್ನ ಹೇಗೆ ಮಾಡಿದ್ದಾರೆ, ಯಾವ ತರ ಭಕ್ತಿಯಿಂದ ಮಾಡ್ತಿದ್ರು, ಕರೆದುಕೊಂಡು ಹೋದ ಆ ಎಲ್ಲ ಭಕ್ತರಿಗೆ ಎಷ್ಟು ಗೌರವದಿಂದ ಕಾಣ್ತಿದ್ರು ಅನ್ನುವುದನ್ನ ಅವರ ಜೀವನದ ಚರಿತ್ರೆಯನ್ನ ಈ ಪುಸ್ತಕದಲ್ಲಿ ಕಮಲಾಕರ ಕುಲಕರ್ಣಿಯವರು, ಡಾಕ್ಟರ್ ಕಮಲಾಕರ ಕುಲಕರ್ಣಿಯವರು, ನಮ್ಮ ಮಳಕೇಡದವರು ಈ ಪುಸ್ತಕವನ್ನು ಅವರ ಹೆಸರಿನ ಮೇಲೆ ಬರೆದಿದ್ದಾರೆ. ಅದರ ಉದ್ಘಾಟನೆಯನ್ನ ಈಗ ನಾವೇ ಅದರ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇನೆ. ಶ್ರೀಯರ ಚರಿತ್ರೆಯ ಬಗ್ಗೆ ಪುಸ್ತಕವನ್ನ ಸ್ವಾಮಿಗಳವರು ಉದ್ಘಾಟನೆ ಮಾಡಲಾಗುವುದಿಲ್ಲ. ಅದಕ್ಕಾಗಿ ಅವರಿಗೆ ಈ ಪುಸ್ತಕದ ಉದ್ಘಾಟನೆಯನ್ನ ಮಾಡಬೇಕು ಅಂತ ಕೇಳಿಕೊಂಡದಕ್ಕಾಗಿ ಅದರ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡ ಕಮಲಾಕರ ಕುಲಕರ್ಣಿಯವರು ನಮ್ಮ ಮಳಕೇಡದವರೇ. ಅಖಂಡ ಸಾಧನೆಯನ್ನು ಮಾಡುವ ಇವರು ಒಳ್ಳೆ ಸುಜೀವರು. ನಿತ್ಯ ಪಾಠ ಪ್ರವಚನ, 2 ಬಾರಿ ಟೀಕಾಕೃತ್ಪಾದರ ದರ್ಶನಕ್ಕಾಗಿ ಊರಿನಿಂದ ಬೆಳಗ್ಗೆ ಸಾಯಂಕಾಲ ಬಂದು ಪಾಠಕ್ಕೂ ಬರ್ತಾರೆ, ಜೊತೆಗೆ ದರ್ಶನವನ್ನು ಮಾಡ್ಕೊಳ್ತಾರೆ. ನಿತ್ಯ ಅಖಂಡವಾಗಿ ನಾವೇನು ಹೇಳಿರ್ತೇವೆ ಅದೆಲ್ಲ ಚೇತು ಬರೀದೆ ಹೇಳಿದ್ದನ್ನ ರಿಕಾರ್ಡ್ ಮಾಡಿಕೊಂಡು ಬರೆದು ಪುಸ್ತಕದಲ್ಲಿ ಅದನ್ನ ತರ್ತಾರೆ. ಹಾಗೆ ಇವತ್ತು ಈ ಕಮಲಾಬಾಯಿ ಅವರ ಸ್ಮರಣ ಸಂಚಿಕೆಯನ್ನ ಈ ಬಿಡುಗಡೆಯನ್ನು ಮಾಡಿಸಿದ್ದಾರೆ. ಅವರಿಗೂ ಈ ಕಮಲಾಬಾಯಿಯವರಿಗೂ ಗುರುಗಳು ವಿಶೇಷ ಅನುಗ್ರಹವನ್ನು ಮಾಡಿ ಪುಣ್ಯವನ್ನು ಕೊಡಲಿ ಅಂತ ಕೇಳಿಕೊಳ್ಳೋಣ. 16 ತಿಂಗಳಿಂದ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಕೊಟ್ಟು ಸುಮಧ್ವಿಜಯದ ಪಾರಾಯಣದ ಕಾರ್ಯವನ್ನು ಮಾಡಿಸಿರ್ತಕ್ಕಂಥದ್ದು. ಮಾಧವನಿಗೆ ಸಮಾನವಾಗಿರ್ತಕ್ಕಂಥ ದೇವತೆ ಇಲ್ಲ, ಮಧ್ವಾಚಾರ್ಯರಿಗೆ ಸಮಾನರಾದ ಗುರುಗಳಿಲ್ಲ. ಈ ಉಕ್ತಿನೇ ನಮಗೆ ನಮ್ಮ ಸಾಧನೆಯ ಮಾರ್ಗವನ್ನ ಎಷ್ಟಿದೆ ಅನ್ನೋದನ್ನು ತೋರಿಸುವುದಕ್ಕೆ ಕಾರಣ. ಒಟ್ಟಾರೆ ಈ ಹಾದಿ ಉದ್ದಕ್ಕೂ ನೀವೆಲ್ಲರೂ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಎಂದು ಏನು ಹೇಳ್ಕೊತ ಬಂದಿದ್ದೀರಿ, ಅದೇ ಈ ಶ್ಲೋಕದ ಅರ್ಥ. ತಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಸುಮಧ್ವಿಜಯ ಪಾರಾಯಣವನ್ನು ಮಾಡುವುದಕ್ಕಾಗಿ ಈ ಮಳಕೇಡ ಕ್ಷೇತ್ರದಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಚರಿತ್ರೆಯನ್ನು ಕೊಂಡಾಡತಕ್ಕಂತಹ ಒಂದು ದೊಡ್ಡದಾದ ಗ್ರಂಥ ಶಾಸ್ತ್ರ ಅಂದ್ರೆ ಅದು ಸುಮಧ್ವಿಜಯ, ಶ್ರೀ ಸುಮಧ್ವ ವಿಜಯ ಅಂತ. ಹಿಂದಕ್ಕೆ ಸುಮಧ್ವಿಜಯವನ್ನ ಕಲಿಯುವ ವಿದ್ಯಾರ್ಥಿಗಳು, ಪಾಠ ಹೇಳುವ ಅಧ್ಯಾಪಕರು ಯಾರಾದರೂ ನೀವೇನು ಕಲಿತಾ ಇದ್ದೀರಿ ಅಂತ ಕೇಳಿದರೆ ಸುಮಧ್ವಿಜಯ ಕಲಿಯುವ ಹುಡುಗ ಏನ್ ಅವನು ಕಲಿತಾ ಇದ್ದರೆ ಅವನಿಗೆ ಕೇಳಿದಾಗ ಅವನು ಒಳಗಡೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ಬಂದು ಗೋಪಿಚಂದ್ರ ಹತ್ಕೊಂಡು ನಾನು ಸುಮಧ್ವಿಜಯ ಕಲಿತಾ ಇದ್ದೇನೆ ಅಂತ ಅಂದಿದ್ದಾನೆ. ಅಂದರೆ ಸುಮಧ್ವಿಜಯ ಹೆಸರನ್ನ ತೆಗೆದುಕೊಳ್ಳಬೇಕಾದ್ರೆ ಸ್ನಾನ ಮಾಡಿ ತೆಗೆದುಕೊಳ್ಬೇಕಾಗ್ತದೆ. ಅದು ಅಷ್ಟು ಪವಿತ್ರವಾದ ಗ್ರಂಥ, ಅಷ್ಟು ನಮ್ಮನ್ನು ಪವಿತ್ರವನ್ನಾಗಿ ಮಾಡುವ ಗ್ರಂಥ. ಇತಿಹಾಸದಲ್ಲಿ ಇನ್ನು ಯಾರ ಚರಿತ್ರೆಯನ್ನು ಕೊಂಡಾಡುವ ಗ್ರಂಥಗಳು ಮೊದಲು ಇದ್ದಿದ್ದಿಲ್ಲ. ಮೊಟ್ಟ ಮೊದಲು ಗ್ರಂಥ ಬಂದದ್ದು ಅದು ಸುಮಧ್ವಿಜಯ, ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ಕೊಂಡಾಡುವ ಗ್ರಂಥ. ಆಮೇಲೆ ಅದು ಶ್ರೀಮದಾಚಾರ್ಯಕ್ಕಿಂತ ಮೊದಲೂ ಎಷ್ಟೋ ಗುರುಗಳು ಆಚಾರ್ಯರು ಆಗಿ ಹೋಗಿದ್ದಾರೆ. ಆದ್ರೆ ಆ ತರದ ಶಿಷ್ಯರು ಅವರ ಚರಿತ್ರೆಯನ್ನು ಬರೀಬೇಕು ಅನ್ನೋದು ಅವ್ರು ಯಾರ ತಲೆಯಲ್ಲಿ ಇದ್ದಿದ್ದಿಲ್ಲ. ಯಾವಾಗ ಈ ದ್ವೈತ ಪ್ರತಿಷ್ಠಾನೆಯನ್ನು ಮಾಡಿದ ಮಧ್ವಾಚಾರ್ಯರು ಮಾಡಿದರೋ ಆಗ ಆ ಗುರುಗಳ ಚರಿತ್ರೆಯನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳಾದ ನಾರಾಯಣ ಪಂಡಿತಾಚಾರ್ಯರು ಅದನ್ನು ಸುಗಮವಾಗಿ ಸುಲಭವಾಗಿ ಎಲ್ಲರಿಗೂ ಆ ವಾಯುದೇವರ ಚರಿತ್ರೆಯನ್ನು ತಿಳಿಯುವುದಕ್ಕೋಸ್ಕರ ಸುಮಧ್ವಿಜಯ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ತಾವೆಲ್ಲರಿಗೂ ಈಗಾಗಲೇ ತಿಳಿದಂತೆ ಮೊದಲನೇ ಸರ್ಗದಲ್ಲಿ ಹನುಮ ಮತ್ತು ಭೀಮರ ಚರಿತ್ರೆಯನ್ನ ಕೊಂಡಾಡಿ ಮಧ್ವಾಚಾರ್ಯರು ಅವತಾರ ಮಾಡುವುದಕ್ಕೆ ಬೇಕಾದ ಪೂರ್ವ ಪೀಠಿಕೆಯನ್ನ ಹೇಳಿ ವಾಯುದೇವರ ಅವತಾರದ ಪೀಠಿಕೆಯನ್ನ ಅವರನ್ನು ಪಡೆದುಕೊಳ್ಳುವ ತಂದೆ ತಾಯಿಗಳು ಮಾಡುವ ತಪಸ್ಸು
ಮಕ್ಕಳನ್ನ ಪಡಿಬೇಕಾದ್ರೆ, ಉತ್ತಮ ಮಕ್ಕಳನ್ನು ಪಡಿಬೇಕಾದ್ರೆ ಆ ಮಕ್ಕಳು ತಾವು ಉದ್ಧಾರ ಆಗಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತನ್ನುವ ಅಪೇಕ್ಷೆ ಇರುವ ತಂದೆ ತಾಯಿಗಳು ಕಮ್ಮಿ ಅಂದ್ರೆ 12 ವರ್ಷ ತಪಸ್ಸು ಮಾಡಬೇಕು. ಆಗ ಆ ವಾಯುದೇವರ ಅವತಾರ ಅರ್ಥಾತ್ ಉತ್ತಮ ಮಕ್ಕಳ ಸಂತಾನವಾಗ್ತದಂತೆ. ಈ 3 ಅವತಾರಗಳಲ್ಲಿ ನೋಡಿದಾಗ ಅಂಜನಾ ದೇವಿಯು 12 ವರ್ಷ ತಪಸ್ಸು ಮಾಡಿದ್ರು ಅಂತ ಹೇಳ್ತಾರೆ. ಕುಂತಿ ದೇವಿನೂ ಕೂಡ ಅವರುಗಳಾದ ಆನಂದ ತೀರ್ಥರ ಭಾವಚಿತ್ರವನ್ನ ಇಟ್ಟಿದ್ದೇವೆ. ಹೀಗೆ ಶ್ರೀಗಳವರು ಬಂದ ಮೇಲೆ ಅವರ ಅನುಗ್ರಹ ಸಂದೇಶ. ತತ್ಪೂರ್ವದಲ್ಲಿ ನಮ್ಮ ವಿದೇಶ ತೀರ್ಥರ ವಿದ್ಯಾಪೀಠದಲ್ಲಿ ಸುಧಾಮಂಗಳವನ್ನು ಮಾಡಿ ಮಠದ ಅನೇಕ ಕಾರ್ಯಗಳನ್ನ ಭಕ್ತಿ ಶ್ರದ್ಧೆಯಿಂದ ಮಾಡಿ ಶ್ರೀಗಳವರಿಗೆ ಅರ್ಪಿಸುವ ವಿಜಯನಗರದ ವ್ಯವಸ್ಥಾಪಕರು ಆಗಿರುವ ಹಾಗೂ ಮಠದ ಕೆಲವು ಭಾಗದಲ್ಲಿ ಜಿಪಿ ಹೊಡರು ಆಗಿರುವ ನಮ್ಮ ಮಿತ್ರವರ್ಯರಾದ ವಾಸುದೇವಾಚಾರ್ಯ ಕಾನ್ಗೋಯಿ ಅವರು ಒಂದು 10 ನಿಮಿಷ ತಾವು ಶ್ರೀಮದ್ ಆಚಾರ್ಯರ ಬಗ್ಗೆ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಹಾಗುರುಗಳ ಸನ್ನಿಧಿಯಲ್ಲಿ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇದೊಂದು ಮಹಾಪರ್ವಕಾಲ. ಶ್ರೀಮದ್ ಆಚಾರ್ಯರನ್ನು ಹಾಡಿ ಹೊಗಳಲು ಸಂಸ್ಕೃತದಲ್ಲಿ ಏನಾದರೂ ಒಂದು ಕಾವ್ಯ ಇದೆ ಅಥವಾ ಇತಿಹಾಸ ಇದೆ ಅಥವಾ ಚರಿತ್ರೆ ಇದೆ ಅಂದ್ರೆ ಅದು ಏಕೈಕ ಗ್ರಂಥ ಶ್ರೀ ಸುಮಧ್ವ ವಿಜಯ. ಬೇರೆ ಬೇರೆ ಗುರುಗಳಲ್ಲಿ ಬೇರೆ ಬೇರೆ ಸಿದ್ಧಾಂತದವರಲ್ಲಿ ಈ ತರ ಅನೇಕ ಕಾವ್ಯಗಳು ಬಂದವು. ಯಾರು ಅಂತ ನನ್ನ ಹೆಸರು ಹೇಳಲ್ಲ. ಒಬ್ಬರ ಮೇಲೆ 16 ವಿಜಯ ಕಾವ್ಯಗಳು, ಒಂದರಲ್ಲಿ ಇದ್ದದ್ದು ಇನ್ನೊಂದರಲ್ಲಿಲ್ಲ, ಅದರಲ್ಲಿ ಬರೆದದ್ದು ಇದರಲ್ಲಿಲ್ಲ. ಯಾವುದು ಯಾರಿಗೆ ಸರಿಯೋ ಅದು ಗೊತ್ತಿಲ್ಲ. ನಮ್ಮ ಶ್ರೀಮದಾಚಾರ್ಯರ ಚರಿತ್ರೆ ಬಂದ ಒಂದು ಗ್ರಂಥ ಶ್ರೀ ಸುಮಧ್ವ ವಿಜಯ. ಅಂದಿನಿಂದ ಇಂದಿನವರೆಗೆ ಅದರ ಮೇಲೆ ಇನ್ಯಾವುದು ತಪ್ಪು ಅಂತ ಅಂದವರು ಇವತ್ತಿವರೆಗೆ ಯಾರೂ ಇಲ್ಲ. ನಾವು ಮೊದಲು 60-70ನೇ ಇಸ್ವಿ ಸುಮಾರಿಗೆ 1-2 ಕಾರುಗಳು, ಪದ್ಮಿನಿ ಅಥವಾ ಅಂಬಾಸಿಡರ್. ಆಮೇಲೆ ನಮ್ಮ ಬುದ್ಧಿವಂತಿಕೆ ಬಹಳ ಆಯ್ತು ಅಥವಾ ಹಿಂದಿನ ತಪ್ಪಾಯ್ತೋ ಗೊತ್ತಿಲ್ಲ, ಕಾರುಗಳು ಬೆಳೀತಾ ಹೋದವು. ಬೇರೆ ಬೇರೆ ಕಂಪನಿ ಕಾರ್ ಬಂತು. ದಿನಂಪ್ರತಿ ಬೇರೆ ಬೇರೆ ಅದರಲ್ಲಿ ಆಕ್ಟಿವಿಟೀಸ್ ಎಲ್ಲ ಅನೇಕ ಬಂದು. ಅಂದ್ರೆ ಹಿಂದಿನ ಸರಿ ಇಲ್ಲೇನ, ಹಿಂದಿನ ಚಲೋ ಇದ್ದಿದ್ದಿಲ್ಲೇನ. ಅದು ಬಂದ ಗ್ರಂಥಗಳ ಮೇಲೆ ಪ್ರತಿ ಸಲ ಒಬ್ಬೊಬ್ಬರು ಬರಿತಾ ಹೋದ್ರು. 16 ಬಂದುವಂತೆ. ಯಾರ್ದು ಯಾಕೆ ಬೇಕಾಗಿಲ್ಲ, ಯಾರೋ ನನ್ನ ಮಾರಿ ನೋಡಿ ನಗಲಿಕ್ಕೆ ಅವ್ರಿಗೆ ಅರ್ಥ ಆಯ್ತು ಅಂತ ನಂಗೆ ತಿಳಿದು ಸಾಕಟ್ಟೆ. ನಮ್ಮ ಶ್ರೀಮದಾಚಾರ್ಯ ಬಗ್ಗೆ ಇದು ತಪ್ಪು, ಇದು ಗ್ರಂಥ ತಪ್ಪು ಅಂದವರು ಇವತ್ತಿನವರೆಗೆ ಹುಟ್ಟಿಲ್ಲ, ಹುಟ್ಟಂಗಿಲ್ಲ. ಶ್ರೀಮದ್ ಅಕ್ಷೋಭ್ಯ ತೀರ್ಥ ಗುರು ಮಹಾರಾಜಕ್ಕೆ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರಿಗೆ, अयोध्यापति रामचंद्र की श्री 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 सत्यापति गुरु महाराज की ನಮ್ಮೆಲ್ಲರಿಗೆ ಪರಮೋಪಕಾರ ಮಾಡಿದ ಆ ಶ್ರೀಮದಾಚಾರ್ಯರ ಚರಿತ್ರೆಯಂತೂ ಪರಮಾದ್ಭುತವಾಗಿದೆ. ಏನು ನಮಗೆ ವಾಯುದೇವರು ಅಥವಾ ಶ್ರೀಮದಾಚಾರ್ಯರು ಮಾಡಿದ ಉಪಕಾರವೇನು? ಉಪನಿಷತ್ತುಗಳಲ್ಲಿ ವಾಯುದೇವರ ಮಹಿಮೆ ಹೇಳ್ತಾ ಇರುವಾಗ ಎಲ್ಲ ನಮ್ಮ ಶರೀರದಲ್ಲಿರತಕ್ಕಂತಹ ಆ ಅವಯವದ ಅಭಿಮಾನಿ ದೇವತೆಗಳು ನಾನು ದೊಡ್ಡವನು ಅಂತ ತಮ್ಮನ್ನು ತಾವು ದೊಡ್ಡವರು ಅಂತ ಅಂದ್ಕೊಳ್ತಾ ಇರುವಾಗ ಬ್ರಹ್ಮದೇವರನ್ನು ಪರೀಕ್ಷೆ ಇಟ್ಟರಂತೆ. ಒಂದು ಶರೀರ ಇಟ್ಟು ಇದರಲ್ಲಿ ಎಲ್ಲರೂ ಪ್ರವೇಶ ಮಾಡಿ ಒಬ್ಬೊಬ್ರು ಪ್ರವೇಶ ಮಾಡ್ತಾ ಹೋದ್ರು. ಕಣ್ಣಿನ ಅಭಿಮಾನಿ ದೇವತ ಸೂರ್ಯ, ಕಾಲಿನ ಅಭಿಮಾನಿ ಜಯಂತ, ಕೈಗೆ ಅಭಿಮಾನಿ ದಕ್ಷ, ಮೂಗಿಗೆ ಅಭಿಮಾನಿ ದೇವತೆಗಳು ಅಶ್ವಿನಿ ದೇವತೆಗಳು. ಹೀಗೆ ಒಬ್ಬೊಬ್ಬ ದೇವತೆ ತಾನು ಶರೀರದಲ್ಲಿ ಪ್ರವೇಶ ಮಾಡಿದಾಗ ಆ ದೇಹ ಏಳಲಿಲ್ಲ. ಯಾವಾಗ ವಾಯುದೇವರು ಶರೀರದಲ್ಲಿ ಪ್ರವೇಶ ಮಾಡ್ತಾರೆ
ಆಗ ದೇಹ ಚೈತರಿಸಿಕೊಳ್ತು. ಅಂಥೇಳಿ ನಾವು ವಾಯುದೇವರನ್ನು ಪ್ರಾಣದೇವ ಅಣಚೇಷ್ಟಾಯಾಮ್, ಯಾರು ನಮ್ಮ ಶರೀರದಲ್ಲಿ ಪ್ರವೇಶ ಮಾಡೋದ್ರಿಂದ ನಮ್ಮಲ್ಲಿ ಚೇಷ್ಟ ಪ್ರಾಣ ಬರುತ್ತೆ ಅವರನ್ನು ಪ್ರಾಣದೇವ ಅಂತ ಕರೆದರು. ಬ್ರಹ್ಮದೇವರು ಮತ್ತೆ ಹೇಳಿದ್ರಂತೆ, ಯಾರ್ಯಾರು ನೀವು ಪ್ರವೇಶ ಮಾಡಿದ್ದೀರೋ ತಿರುಗಿ ಹೋದರು, ಒಬ್ಬೊಬ್ರು ತಿರುಗಿ ಬಂದರು. ನೋಡಿ, ಒಬ್ಬ ವ್ಯಕ್ತಿಗೆ ಪ್ಯಾರಾಲಿಸಿಸ್, ಅವನು ಕೈ ಕೆಲಸ ಮಾಡ್ತಾ ಇಲ್ಲ ಅಥವಾ ಕಾಲು ಕೆಲಸ ಮಾಡ್ತಾ ಇಲ್ಲ. ಆಗ ಅವನು ಸತ್ತೋಗಿದ್ದಾನಂತ ನಾವೇನಾದ್ರೂ ತೀರ್ಮಾನ ಮಾಡ್ತೀವ? ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಸತ್ತೋದ ತಗೊಂಡೋಗಿ ಅವನು ಸುಟ್ಟು ಹಾಕಿ ಮಾಡೋದಿಲ್ಲ. ಅವನನ್ನ ಬದುಕಿಸ್ಬೇಕು ಅಂತ ಎಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಅವನನ್ನು ಬದುಕಿಸಕ್ಕೆ ಪ್ರಯತ್ನ ಪಡ್ತೀವಿ. ಹಾಗಿದ್ದರೆ ಮನುಷ್ಯನ ಶರೀರದಲ್ಲಿ ಯಾವ ಅವಯವವು ಕೆಲಸ ಮಾಡದಿದ್ದರೂ ಅವನ ಪ್ರಾಣ ಹೊಡೆತ ಮಿಡಿತ ಒಂದಿದ್ರೆ ಸಾಕು, ಅವನು ಬದುಕಿದ್ದಾನೆ. ಹಾಗಿದ್ದರೆ ನಮ್ಮೆಲ್ಲರಿಗೆ ಚೇಷ್ಟಾಪ್ರದನಾಗಿರ್ತಕ್ಕಂಥವ್ರು ಯಾರು? ಸತ್ತಾಪ್ರದ ವಾಯು ನಾಮಕ, ಚೇಷ್ಟಾಪ್ರದ ಪ್ರಾಣ ನಾಮಕ, ಧಾರಣಾಪ್ರದ ಧರ್ಮ ನಾಮಕ, ಮುಕ್ತಿಪ್ರದ ಭಕ್ತಿ ನಾಮಕ ರೂಪ ವಿಶೇಷ ರಾಘವೇಂದ್ರ ಸ್ವಾಮಿಗಳವರು ಶ್ರೀಮದಾಚಾರ್ಯರ ಬಗ್ಗೆ ಪರಮಾದ್ಭುತವಾಗಿ ಕೊಂಡಾಡ್ತಾರೆ. ಹಾಗಿದ್ರೆ ನಾನು ಬದುಕಿದ್ದೀನಿ ಅಂತ ಹೇಳಬೇಕಾದ್ರೆ ನನ್ನ ಕೈ ಬಿದ್ದೋಗಷ್ಟು ಮಾತ್ರ ನಾನು ಸಾಯಲಿಲ್ಲ, ಕಣ್ಣು ಕಾಣದಿದ್ರೆ ನಾನು ಸಾಯಲಿಲ್ಲ, ಕಿವಿ ಕೇಳದಿದ್ರೆ ನಾನು ಸಾಯಲಿಲ್ಲ, ನನ್ನ ಉಸಿರಾಟ ನಿಂತರೆ ಆಗ ತಾನೇ ನಾನು ತೋದನು. ಹಾಗಿದ್ರೆ ಇದನ್ನೆಲ್ಲ ಕೊಡ್ತಕ್ಕಂಥ ವಾಯುದೇವರು ಏನಾದರೂ ಒಂದು ಬಾರಿ ನೋಡಿ, ನಾವು ದೊಡ್ಡ ದೊಡ್ಡ ಕೆಲಸ ಮಾಡಿ ಏನೋ ಮದುವೆ ಆಯಿತು, ಮನೆಯಲ್ಲಿ ಚೆನ್ನಾಗಿ ಮದುವೆ ನಡೀತು, 2 ದಿನ 3 ದಿನ ಬಹಳ ಕಷ್ಟಪಟ್ವಿ. ನಂತರ ಬಹಳ ದಣಿವಿಕೆ ಆಗಿದೆ. ಆಗ ನಾನು 2 ದಿನ ಮಲಗ್ತೇನೆ, ನನಗೆ ಶ್ರಮ ಆಗಿದೆ ಅಂಥೇಳಿ ನಾವು ಇನ್ನು ನನ್ನನ್ನು ಯಾರು ಡಿಸ್ಟರ್ಬ್ ಮಾಡಬೇಡಿ. ಈಗ ನಮ್ಮ ಮೊಬೈಲಲ್ಲಿ ಒಂದು ಬಂದಿದೆ, ಡಿಸ್ಟರ್ಬ್ ಮಾಡದೇ ಇರತಕ್ಕಂಥದ್ದು, ಅದನ್ನು ಪ್ರೆಸ್ ಮಾಡಿಬಿಟ್ರೆ ಯಾವ ಫೋನ್ಗಳು ಬರಲ್ಲ. ಹಾಗೆ ವಾಯುದೇವರೇನಾದರೂ ನಾನು ಇಷ್ಟು ಜೀವರಾಶಿಗಳಿಗೆ ಅಂದಿನಿಂದ ಇಂದಿನವರೆಗೆ ಲಕ್ಷಾಂತರ ಕೋಟ್ಯಾಂತರ ಅಬ್ಜಾಂತರ ಜೀವರಾಶಿಗಳಿಗೆ ನಾನು ಅಹರ್ನಿಶ ಅವರ ಉಸಿರಾಟ ನಾನು ಆಡಿಸ್ತಾ ಇದ್ದೇನೆ. 21,500 ಅಪ್ರತಿಮ ಹಂಸ ಮಂತ್ರ ಜಪವನ್ನು ತಾವು ಮಾಡ್ತಾ ನಮ್ಮೆಲ್ಲರಿಗೆ ಪ್ರಾಣಪ್ರದರಾದ ವಾಯುದೇವರೇನಾದರೂ ಒಂದು ಬಾರಿ ನೋಡ್ರಿ, ಲೈನ್ ಆಗಿ 3 ದಿನ ರಜೆಗಳ ದಿನ, ಈಗ ಶನಿವಾರ, ಭಾನುವಾರ, ಇವತ್ತು ಸೋಮವಾರ, ನಾಳೆಗೂ ಏನೋ ರಜಾ ಅಂತೆ. ಹಾಗೇನಾದ್ರೂ ವಾಯುದೇವರು 1-4 ದಿನ ಸ್ವಲ್ಪ ರಜಾ ಕೊಡ್ರಿ, ನಾಡದ್ ಬಂದು ನಾನು ಜಾಯಿನ್ ಆಗ್ತೇನೆ ನಿನ್ನ ಬಾಡಿಯಲ್ಲಿ, ಗೋವಿಂದ. ನಮ್ಮ ಪರಿಸ್ಥಿತಿ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮಸ್ಯ. ಅವರ ಬಲಕ್ಕೆ ಏನಾದರೂ ಒಂದು ಲಿಮಿಟೇಷನ್ ಇದೆಯಾ? ಎಷ್ಟಿದೆ ವಾಯುದೇವರ ಸಾಮರ್ಥ್ಯ? ಅದಕ್ಕೇನಾದರೂ ಒಂದು ನಾವು ಅಳತೆ ಇಡಕ್ಕೆ ಸಾಧ್ಯ ಇಲ್ಲ. ಅಂತಹ ವಾಯುದೇವರು ನಮ್ಮೆಲ್ಲರಲ್ಲಿ ನಿಂತು ನಮಗೆ ಪ್ರಾಣಪ್ರದರಾಗಿ ಮೋಕ್ಷ ತನಕ ನಮ್ಮ ಜೊತೆಗೆ ಇದ್ದು ದೇವರ ಹತ್ರ ನಮ್ಮನ್ನು ಕರೆದುಕೊಂಡು ಹೋಗಿ ಇವನು ನನ್ನ ಶಿಷ್ಯ ಅಂತ ಹೇಳಿ ಮೋಕ್ಷವನ್ನೂ ಕೊಡಿಸುವ ಏಕೈಕ ಗುರುಗಳು ರಾಮದೇವರು. ಮಾತು ಕೊಟ್ಟಂತ ಹೇಳಿದಂತೆ ಏನ್ ಬೇಕೋ ಹನುಮ ನನಗೆ ಅಂತ ಕೇಳಿದ್ರೆ ಎಲ್ಲರಿಗೂ ಎಲ್ಲ ಕೊಟ್ಬಿಟ್ರು ರಾಮದೇವರು. ಆಗ ಕೊನೆಗೆ ಒಂದೇ ಹೇಳ್ದ, ಯಥೇಷ್ಟತೋ ಗಮಿಷ್ಯಸಿ ಸ್ವದೇಹ ಸಂಯುತೋ ಬಿಸನ್. ಉಳಿದವರೆಲ್ಲರಿಗೂ ಮೋಕ್ಷಕ್ಕೆ ಯಾವಾಗ ಬೇಕೋ ಹಾಗೆ ಹೋಗ್ಲಿಕ್ಕಾಗಿಲ್ಲ, ಆದರೆ ವಾಯುದೇವರಿಗೆ ಮಾತ್ರ ಬೇಕಾದಾಗ ಹೋಗ್ಬೇಕು. ರಮಸ್ವ ಮತ್ ಪುರಸ್ಸದ ಅಂತ ಹೇಳಿದ ಅಂತಹ ಏಕೈಕ ವ್ಯಕ್ತಿ ರಾಮನ ಭಕ್ತ, ಕೃಷ್ಣನ ಭಕ್ತ, ವ್ಯಾಸರ ಭಕ್ತರಾಗಿರ್ತಕ್ಕಂತಹ ಶ್ರೀಮದಾಚಾರ್ಯರು ನಮಗೆ ಗುರುಗಳಾಗಬೇಕು. ನಮಗೇನಾದ್ರೂ ಬರೋ ಜನ್ಮ ಇತ್ತು ಅಂದ್ರೆ ಇಂತಹ ಗುರುಗಳೇ ಸಿಗಬೇಕು. ಸಂತುಮೇ ಜನ್ಮ ಜನ್ಮನೆ ಅಂತ ಹೇಳ್ತಾ ಇಂತಹ ಮಹತ್ ಕಾರ್ಯ ಇದು. ಇದು ಸಾವಿರಾರು ಜನರಿಂದ ಏಕಕಾಲದಲ್ಲಿ ಸುಮಧ್ವ ವಿಜಯದ ಪಾರಾಯಣ ನಾಳಿನ ದಿನ ಊಹಿಸಿಕೊಂಡ್ರೇನೆ ನಾನು ಇದರಲ್ಲಿ ಪಾಲ್ಗೊಂಡನಲ್ಲ ಅಂತ ಹೆಮ್ಮೆಯ ಒಂದು ಸುದ್ದಿ ನಾಳೆ ನಮಗಾಗಲಿದೆ. ಅದು ಆ ಸರ್ವಜ್ಞ ಪೀಠದಲ್ಲಿ ಕುರಿತು ಬಂದಿರತಕ್ಕಂತಹ ಮಹಾಗುರುಗಳ ಸನ್ನಿಧಿಯಲ್ಲಿ ನಾವಾಯು ರಾಮಪೂಜಕ, ಆ ರಾಮದೇವರ ಅರ್ಚನೆ ಮಾಡಬೇಕು ಅಂತಂದ್ರೆ ವಾಯುದೇವರು ಬಿಟ್ಟರೆ ಇನ್ಯಾರಿಗೂ ಇಲ್ಲ. ಸಾಕ್ಷಾತ್ ಸ್ವಯಂ ಶ್ರೀಮದಾಚಾರ್ಯರ ಪೀಠವೇ. ಆ ಪೀಠದಲ್ಲಿ ಬಂದಿರತಕ್ಕಂತಹ ಮಹಾಗುರುಗಳ ಸನ್ನಿಧಿಯಲ್ಲಿ ಹೆಚ್ಚು ಕಡಿಮೆ 1-1.5 ವರ್ಷದಿಂದ ನಿರಂತರ ನಡೆದಿರ್ತಕ್ಕಂಥ ಈ ಸುಮಧ್ವ ವಿಜಯದ ಪಾರಾಯಣ ನನಗೊಂದು ಹೆಮ್ಮೆಯಾಗತ್ತೆ. ವೆಂಕಣ್ಣಾಚಾರ್ಯರು ನನ್ನ ಮಿತ್ರರು ಅಂತ ನಾನು ಹೇಳೋದಲ್ಲ,
ನೀವು ಯೂಟ್ಯೂಬಲ್ಲಿ ತ್ಯಾಗರಾಜರ ಉತ್ಸವ ತಿರುವಳ್ಳೂರು, ಯಾರು ಸಂಗೀತಜ್ಞರು ಇಲ್ಲಿ ಇದ್ದೀರೋ ನೋಡಿ, ತಿರುವಳ್ಳೂರಲ್ಲಿ ತ್ಯಾಗರಾಜರ ಉತ್ಸವ ನಡೆಯುತ್ತೆ. ತ್ಯಾಗರಾಜರ ಉತ್ಸವ ಅಂದ್ರೆ ಏನು? ಯಾರ್ಯಾರು ತ್ಯಾಗರಾಜರ ಹಾಡುಗಳನ್ನು ಕಲಿತು ತಮ್ಮ ಜೀವನೋಪಾಧಿಯನ್ನು ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ಆ 5 ದಿನ ಬಂದು, ಯಾರ್ಯಾರು MS ಸುಬ್ಬಲಕ್ಷ್ಮಿ ಅಂಥವರೇ ಬಂದು ಫ್ರೀಯಾಗಿ 3 ದಿನ ಯಾಯವಾರ ಮಾಡಿ 5 ದಿನ ಅಲ್ಲಿದ್ದು ಹಾಡುಗಳನ್ನು ಹಾಡಿ, ವೋಕಲ್, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್, ತಬಲಾ, ಮೃದಂಗಂ, ಹಾರ್ಮೋನಿ ಏನೇನಿದೆಯೋ ಎಲ್ಲರೂ ಬಂದು ಈ ಪೆಂಡಾಲ್ಗೆ ಒಂದು 4ರಷ್ಟು ಜಾಸ್ತಿ ಇರುತ್ತೆ. ಎಲ್ಲರೂ ಕೂತು ಫ್ರೀಯಾಗಿ ಸೇವೆ ಮಾಡಿ ಹೋಗ್ತಾರೆ. ಯಾಕೆ? ಇಂದು ನಾನು ಬದುಕಿದ್ದು ಆ ಹಾಡುಗಳಿಂದ. ಹಾಗಿದ್ರೆ ಇಂದು ನಾವು ಬದುಕಿದ್ದು ಯಾವ ಗುರುಗಳಿಂದ? ನಾವು ಮಾಧ್ವರು ಅಂತಂದ್ರೆ ಯಾರಿಂದ, ಯಾರ ಹೆಸರೇಳಿ ನಾವು ಬದುಕ್ತಿದ್ದೀವಿ? ಆ ಶ್ರೀಮದಾಚಾರ್ಯರ ಹೆಸರೇಳಿ ಆ ಸಂಪ್ರದಾಯದಲ್ಲಿ ನಾವು ಇದ್ದೀವಿ ಅಂತ ಆದ್ರೆ ಆ ಗುರುಗಳನ್ನು ಸ್ತೋತ್ರ ಮಾಡಬೇಕಾದ್ರೆ ಏಕೈಕ ಗ್ರಂಥ ಸುಮಧ್ವ ವಿಜಯ. ಆ ದೃಶ್ಯ ನಾಳೆ ನೋಡಬೇಕಂದ್ರೆ ಬಹುಶಃ ನಮ್ಮ ಕಣ್ಣುಗಳು ಸಾಲಿಕ್ಕಿಲ್ಲ. ಆದರೆ ಇಂಥದ್ದೊಂದು ಸೇವೆ ಮಹಾಸ್ವಾಮಿಗಳವರು. ನಾನು ನಿನ್ನೆ ನಮ್ಮ ವೆಂಕಟಾಚಾರ್ಯ ಜೊತೆ ಮಾತಾಡ್ತಿದ್ದೆ. ವೆಂಕಟಾಚಾರ್ಯ ಒಂದೇ ಮಾತಾಡಿದ್ರು, ಇದ್ಯಾವುದು ನಾನು ಮಾಡಿದ್ದಲ್ಲ, ಪ್ರತಿ ಸರ್ಗದ ಆದ್ಯಂತಕ್ಕೆ ಸ್ವಾಮಿಗಳೇ ಬಂದು ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಇದು ವೈಭವದಿಂದ ನಡೀತಾ ಇದೆ, ಆದ್ದರಿಂದ ಇದು ವೈಭವದಿಂದ ನಡೀತಾ ಇದೆ. ಇಂತಹ ಅದ್ಭುತವಾದ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಜನ ಸೇರಿದ್ದೀರಾ. ನಾಳೆ ಅನೇಕ ಜನ ಬರಲಿದ್ದಾರೆ, ಅವರೆಲ್ಲರೂ ಪುಣ್ಯವಂತರು. ಹಾಗಿದ್ರೆ ಬರದಿದ್ದವರು ಅವರನ್ನು ಆನ್ಲೈನ್ ಅಲ್ಲಿ ಕರ್ಕೊಂಡು ಬಂದ್ಬಿಟ್ರೆ ವೆಂಕಟಾಚಾರ್ಯ, ಎಲ್ಲರೂ ಬರ್ರಿ ಅಂತ ಹೇಳಿ ಎಲ್ಲರನ್ನೂ ಕರೆತಂದ ಆ ಪುಣ್ಯಜೀವಿ ಅವರಿಗೆ ಭಗವಂತ ಇನ್ನಿಷ್ಟು ಮತ್ತಿತರ ಅನೇಕ ಕಾರ್ಯಕ್ರಮವನ್ನು ಮಾಡಿಸ್ತಕ್ಕಂಥ ಸೌಭಾಗ್ಯ ಕೊಳ್ಳಿ ಅಂತ ಇಂಥ ಒಂದು ಅವಿಸ್ಮರಣೀಯವಾದ ಚಿರಸ್ಮರಣೀಯವಾದ ಕಾರ್ಯಕ್ರಮದಲ್ಲಿ 2 ಮಾತುಗಳ ಪುರಸ್ಸರವಾಗಿ ಸ್ವಾಮಿಗಳಲ್ಲಿ ಸೇವೆ ಮಾಡುವ ಸೌಭಾಗ್ಯ ಕೊಟ್ಟಿದ್ದಕ್ಕೆ ನಾನು ಶತಶಃ ಅವರಿಗೆ ಅನಂತ ನಮಸ್ಕಾರ ಸಲ್ಲಿಸ್ತಾ, ಏನಾದರೂ ತಪ್ಪುಗಳಿಗೆ ಮಹಾಗುರುಗಳು ಕ್ಷಮೆ ಮಾಡಬೇಕು ಅಂತ ಕೇಳ್ತೇನೆ. ಹರಯೇ ನಮಃ. ಶ್ರೀಕೃಷ್ಣ. ಇಲ್ಲಿಯವರೆಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದರ ಮಹಿಮೆಯನ್ನ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟ ವಾಸುದೇವಾಚಾರ್ಯರಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತಾ, ಮಹಾಸ್ವಾಮಿಗಳವರ ಈ ದಿವ್ಯ ಅಧ್ಯಕ್ಷತೆಯಲ್ಲಿ ವೇದ ಘೋಷದಿಂದ ಪ್ರಾರಂಭವಾಗಬೇಕಾಗಿತ್ತು. ಶ್ರೀಗಳವರು ಸ್ಟೇಜ್ ಮೇಲೆ ಬಂದ ಮೇಲೆ ಮಾಡಬೇಕು ಅಂತ ಇನ್ನು ಮೇಲೆ ವೇದ ಘೋಷದಿಂದ ಈ ಕಾರ್ಯಕ್ರಮ, ಅರ್ಥಾತ್ ಶ್ರೀಗಳವರಿಗೆ ವೇದಘೋಷದಿಂದ ಸ್ವಾಗತವನ್ನು ಮಾಡಿ ಅದಾದ ಮೇಲೆ ಇನ್ನೇನು ಹೆಚ್ಚಿನ ಕಾರ್ಯಕ್ರಮವೇನಿಲ್ಲ. ಶ್ರೀಗಳವರ ಅನುಗ್ರಹ ಸಂದೇಶವೇ. ತತ್ಪೂರ್ವದಲ್ಲಿ ನಾಳಿನ ಸಂಕ್ಷಿಪ್ತವಾದ ಕಾರ್ಯಕ್ರಮದ ವಿವರಣೆಯನ್ನ ತಮ್ಮೆಲ್ಲರಿಗೂ ತಿಳಿಸೋದಾದರೆ, ಸುಮಧ್ವಿಜಯದ ಪಾರಾಯಣವನ್ನ ತಾವೆಲ್ಲರೂ ಕೂಡ ಮಾಡುವುದಕ್ಕಾಗಿ ಸಿದ್ಧರಾಗಿ ಬಂದಿದ್ದೀರಿ. ಈಗಾಗಲೇ ತಮಗೆ ಕೊಟ್ಟಿರತಕ್ಕಂತಹ ನಂಬರ್ಗಳನ್ನು ನೋಡಿಕೊಂಡು ರೆಡಿನೂ ಆಗಿದ್ದೀರಿ. ನಾಳೆ ಆ ಸೀರಿಯಲ್ ಪ್ರಕಾರ ತಾವೆಲ್ಲರೂ ಕೂಡ ಕುಳಿತುಕೊಂಡು ಗದ್ದಲ ಮಾಡದೆ, ವೈಷ್ಣವರು ಅಂದರೆ ಶಾಂತರು, ಸಮಾಧಾನರು, ಯಾರಿಗೂ ತೊಂದರೆ ಕೊಡದೇ ಇರುವರು, ಸರಿಯಾಗಿ ಲೈನಲ್ಲೇ ಇರುವರು, ಗಡಬಡಿ ಮಾಡುವವರಲ್ಲ. ಇದು ಸುಮಧ್ವಿಜಯದ ಪಾರಾಯಣವನ್ನು ಮಾಡುವಾಗ ಇಷ್ಟು ಶಿಸ್ತಾಗಿ ಮಾಡಿದ್ದಾರೆ ಅಂತನ್ನುವುದನ್ನ ನಾಳೆ ತಾವೆಲ್ಲರೂ ಇತಿಹಾಸ ಪುಟದಲ್ಲಿ ಬರೆದಿಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ, ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಾನದಲ್ಲಿ ಟೀಕಾಕೃತ್ಪಾದರ, ರಘುನಾಥ ತೀರ್ಥರ, ಅಕ್ಷೋಭ್ಯ ತೀರ್ಥರ ಮೂಲ ವೃಂದಾವನ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ನೀವು 4 ಶ್ಲೋಕ ಅಂತೀರಿ ಅಂದರೆ ನಿಮ್ಮ ಎಲ್ಲರ ಜನ್ಮಾಂತರದ ಪುಣ್ಯ, ತಂದೆ ತಾಯಿಗಳು ಮಾಡಿದ ಪುಣ್ಯ, ಗುರು ಹಿರಿಯರು ಮಾಡಿದ ಪುಣ್ಯ, ನಿಮ್ಮ ಪ್ರಾಚೀನರು ಮಾಡಿದ ಪುಣ್ಯ. ಪ್ರತಿ ಸ್ವಾಮಿಗಳವರು ಇಷ್ಟು ಕರುಣೆ ಈ ಕಾರ್ಯಕ್ರಮವನ್ನು ಮಾಡುವುದಕ್ಕಾಗಿ ಮುಂಬೈ ಚಾತುರ್ಮಾಸದಲ್ಲಿ ಆದ್ಯೆಯನ್ನು ಮಾಡಿದರು. ನಾನು ಹೇಳಿದೆ, ಸ್ವಾಮಿ ನನಗೆ ನಮ್ಮೂರಲ್ಲಿ ಜನನೇ ಇಲ್ಲ, ಇರೋರೇ 4 ಜನ ಮುದುಕರು, ಅವರೇ ಪಾಪ ಕಷ್ಟಪಟ್ಟು ಬರ್ತಾರೆ, ತರುಣರೆಲ್ಲರೂ ನೌಕರಿಗಾಗಿ ಹೋಗಿರ್ತಾರೆ, ಇರೋದಿಲ್ಲ, ಇದ್ದವರಿಗೂ ಸಮಯ ಸಿಗೋದಿಲ್ಲ, ಆದ್ದರಿಂದ ಏನು ಮಾಡಬೇಕು ಅಂತ ಕೇಳಿದೆ. ಆಗ ಸ್ವಾಮಿಗಳವರು ಸೂಚನೆಯನ್ನ ನೀಡಿದ ಪ್ರಕಾರ ಆನ್ಲೈನ್ನಲ್ಲಿ ಯಾಕೆ ಮಾಡಬಾರದು ಅಂತ ವಿಚಾರ ಬಂತು. ಆಗ ಸ್ವಾಮಿಗಳವರೇ ಅದನ್ನು ಪ್ರಾರಂಭ ಮಾಡಿ ಪ್ರತಿ ಸರ್ಗಗಳನ್ನು ಅವರೇ ಪ್ರಾರಂಭವನ್ನು ಮಾಡಿ
ಕೊನೆ ಮುಗಿಯುವಾಗಲೂ ಅವರೇ ಅದನ್ನ ಶ್ಲೋಕಗಳನ್ನ ಮುಗಿಸಿ ಅವರೇ ಹೇಳಿದ ಆ ಪಾಠದ ಮಂಗಳವನ್ನ ಅವರೇ ಸಮರ್ಪಣೆಯನ್ನ ಮಾಡೋದಕ್ಕಾಗಿ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಅವರ ಹೇಳಿದ ಹಾದಿಯಲ್ಲಿ ಚಿಂತನವನ್ನು ಮಾಡಿ ಪಾರಾಯಣವನ್ನು ಮಾಡಿ ಅದನ್ನು ಗುರುಗಳಿಗೆ ಒಪ್ಪಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಪರವಾಗಿ ನಾನು ನೀವು ಎಲ್ಲರೂ ಪ್ರಾರ್ಥನೆ ಮಾಡೋಣ. ಹೇಳುವಾಗ ಶ್ಲೋಕಗಳು ತಪ್ಪಾಗಿದ್ದರೆ ಗುರುಗಳಿಗೆ ಕ್ಷಮಿಸ್ರಿ. ಅದನ್ನು ಮತ್ತೆ ಸುಧಾರಣೆಯನ್ನು ಮಾಡಿಕೊಂಡು ಪುನಃ ಪ್ರತಿ ವರ್ಷ ಮಧ್ವನವಮಿ ನಮ್ಮ ಪರಮ ಗುರುಗಳಾಗಿರತಕ್ಕಂತಹ ಅಥವಾ ಅವರಿಗೆ ನಮಗೂ ಗುರುಗಳಾಗಿರುವ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ದೊಡ್ಡದಾದ ಕನಸು ಅಂದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದರ ಉತ್ಸವವನ್ನು ಮಾಡುವ ಅಧಿಕಾರ ಅದು ಟೀಕಾಕೃತ್ಪಾದರಿಗೆ ಬಿಟ್ಟರೆ ಯಾರಿಗೂ ಇಲ್ಲ ಅಂತ ಮೇಲಿಂದ ಮೇಲೆ ಈ ಪ್ರಾಂತಕ್ಕೆ ಬಂದಾಗ ಹೇಳ್ತಿದ್ರಂತೆ. ಈ ಗುಲ್ಬರ್ಗಾ ಡಿಸ್ಟಿಕ್ದಲ್ಲಿರುವ ಪ್ರತಿಯೊಂದು ಗುಡಿ ಮುಂಡಾರ ಮಠಗಳಲ್ಲಿ ನೀವು ಮಾಡಬೇಡ್ರಿ, ಟೀಕಾಕೃತ್ಪಾದ ಹತ್ರ ಹೋಗಿ ಮಾಡ್ರಿ ಅಂತ ಹೇಳ್ತಾ ಇದ್ರಂತೆ. ಗುರುಗಳು ಹಾಗೆ ಹೇಳಿದರೆ ಅವರ ಪೀಠದಲ್ಲಿ ಕುಳಿತಿರುವ ನಮ್ಮ ಸ್ವರೂಪೋದ್ಧಾರಕ ಗುರುಗಳಾದ ಮಹಾಸ್ವಾಮಿಗಳವರು ಬರೀ ಗುಲ್ಬರ್ಗಾ ಡಿಸ್ಟಿಕ್ದವರಲ್ಲ, ಆಲ್ ಓವರ್ ಇಂಡಿಯಾದೊಳಗೆ ಎಲ್ಲೇ ಇದ್ದರೂ ಅವರೆಲ್ಲರೂ ಬಂದು ಮಾಡಬೇಕಾದದ್ದು ಇಲ್ಲೇ ಟೀಕಾಕೃತ್ಪಾದರ ಸನ್ನಿಧಾನದಲ್ಲೇನೆ. ಅದಕ್ಕಾಗಿ ಸ್ವಾಮಿಗಳವರು ಅದನ್ನ ಹುಟ್ಟು ಹಾಕುವುದಕ್ಕಾಗಿ ಅದನ್ನು ಪ್ರಾರಂಭ ಮಾಡುವುದಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಇನ್ನು ನಾಳಿನಿಂದ ನಾನು ಬೆಳಗ್ಗೆ ತಮ್ಮೆಲ್ಲರಿಗೂ ಹೇಳಿದಂತೆ ಸುಂದರಕಾಂಡ, ಟೀಕಾಕೃತ್ಪಾದರ ಸ್ತೋತ್ರ, ರಾಯರ ಸ್ತೋತ್ರ ಎಷ್ಟು ಲೀಲಾಜಾಲವಾಗಿ ನಾವು ಪಾರಾಯಣವನ್ನು ಮಾಡ್ತೇವೆಯೋ ಅಷ್ಟೇ ಲೀಲಾಜಾಲವಾಗಿ 16 ಸರ್ಕ ಸುಮಧ್ವಜ ನಮಗೆ ಬರಬೇಕು. ಆ ತರ ನಾವು ಪ್ರತಿನಿತ್ಯ ಪಾರಾಯಣವನ್ನು ಮಾಡಿ ಅದನ್ನ ಕಂಠಸ್ಥ ಮಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡಿ ಜೀವನ ಇರುವವರೆಗೂ ಪ್ರತಿ ವರ್ಷ ಮಧ್ವನವಮಿಗೆ ಈ ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ಬಂದು 16 ಸರ್ಗ ಸುಮಧ್ವಜ ಪಾರಾಯಣವನ್ನು ಮಾಡಿ ಆ ಟೀಕಾಕೃತ್ಪಾದರ ಅಕ್ಷೋಭ್ಯ ತೀರ್ಥರ ಗುರುಗಳಿಗೆ ಅರ್ಥಾತ್ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರಿಗೆ ಸಂತೋಷಗೊಳಿಸುವುದಕ್ಕಾಗಿ ಇಲ್ಲೇ ಬರ್ತೇವೆ ಅಂತರುವ ಪ್ರತಿಜ್ಞೆಯನ್ನು ಯಥಾಯೋಗ್ಯವಾಗಿ ಮಾಡೋಣ. ನಾಳೆ ಬೆಳಗ್ಗೆ ಅಂದುಕೊಂಡಂತೆ 7:30ಗೆ ಸುಮಧ್ವಜಯದ ಪಾರಾಯಣ, 7:30ಯಿಂದ 10:30 ತನ ಪಾರಾಯಣವನ್ನಾಗ್ತದೆ. ಮಹಾಸ್ವಾಮಿಗಳವರ ಶಿಷ್ಯರು ಅರ್ಥಾತ್ ನಾವೆಲ್ಲರೂ ಶಿಷ್ಯರೇ, ಆದರೆ ಈಗ ಅವರ ಹತ್ತಿರ ಪಾಠಕ್ಕಾಗಿ ಇರುವ ಯಾವ ಶಿಷ್ಯರು ಇದ್ದಾರೆ ಅವರು ಆ ಕಡೆಗೆ 4 ಜನ ಈ ಕಡೆಗೆ 4 ಜನ ಕುಳಿತುಕೊಂಡು ಸುಮಧ್ವಜಯವನ್ನ ಅವರು ಮೈಕಲ್ಲಿ ಹೇಳ್ತಿರ್ತಾರೆ. ಅವರು ಯಾವ ಧ್ವನಿಯಲ್ಲಿ ಹೇಳ್ತಾರೆ, ಯಾವ ಓಘದಲ್ಲಿ ಹೇಳ್ತಾರೆ, ಅದೇ ಓಘಕ್ಕೆ ನೀವೆಲ್ಲರೂ ಕೂಡ ಅದರ ನಿಮ್ಮ ಧ್ವನಿಯನ್ನು ಅದಕ್ಕೆ ಮರ್ಜ್ ಮಾಡಿ ಅವರು ಮುಂದೆ ಹೋದ್ರು ಅಂದ್ರೆ ನೀವು ಕರೆಕ್ಟ್ ಅದಕ್ಕೆ ಫಾಸ್ಟ್ ಅವರ ಜೊತೆ ಹೋಗೋದಾಗ್ಲಿ, ಸ್ಲೋ ಅಂದ್ರೆ ಸ್ಲೋ ಆಗಿ ಗುರುಗಳು ಯಾವ ತರ ಆದೇಶವನ್ನು ಮಾಡಿ ಅವರಿಗೆ ಹೇಳಿರ್ತಾರೆ ನಾವಾಗೆ ಒಂದು ಧ್ವನಿಯನ್ನು ಬೇರೆ ಎತ್ತೋದು ಬೇಡ. ಗುರುಗಳು ನಾವೊಂದು ಬೆಳಗ್ಗೆ ಹೇಳೋದಲ್ಲ, ದೃಷ್ಟಾಂತ ಕೊಟ್ಟೆ ನಿಮಗೆ. ದೊಡ್ಡದಾಗಿರ್ತಕ್ಕಂತಹ ಎನರ್ಜಿಯಲ್ಲಿ ನಮ್ಮ ಎನರ್ಜಿಯನ್ನು ಮರ್ಜ್ ಮಾಡಬೇಕೇ ಹೊರತು ನಮ್ಮ ಎನರ್ಜಿಯನ್ನು ಪ್ರತ್ಯೇಕ ತೋರಿಸೋದಲ್ಲ. ಆದ್ರೆ ಮಹಾಸ್ವಾಮಿಗಳವರ ಆ ದಿವ್ಯ ತೇಜಸ್ಸಿನಲ್ಲಿ ನಾವು ಅವರ ಜೊತೆಗೆ ಅವರ ಶಿಷ್ಯರ ಜೊತೆಗೆ ನಾವು ಅವರ ಶಿಷ್ಯರಾಗಿ ಅವರ ಜೊತೆಗೇನೆ ಅಂದು ಅದರ ಸಮರ್ಪಣೆಯನ್ನ ಮಾಡೋಣ. ಹಿಂದೂ ಮುಂದೆ ಆಯ್ತು, ಅವ್ರು ಫಾಸ್ಟ್ ಅಂದ್ರು, ನಮ್ಗೆ ಗಡಬಡಿ ಆಯ್ತು, ಈ ಯಾವ ಭಾವನೆಯನ್ನು ಮನಸ್ಸಲ್ಲಿ ತಳ್ಕೊಲಿಕ್ಕೆ ಹೋಗಬೇಡ. ಯಾಕೆ ನಾವು ನೀವು ಅಂದ್ರೆ 6 ತಾಸು ಆಗ್ತದೆ, ನಮ್ಮ ಜೊತೆಗೆ 6 ತಾಸು ಅವ್ರು ಕೊಡ್ಬೇಕಾ? ಅಲ್ಲ. ಆದ್ರಿಂದ ಅವರ ಜೊತೆಗೆ ನಾವು ಅಂದು ಪಾರಾಯಣವನ್ನ ಸಮರ್ಪಣೆಯನ್ನು ಮಾಡೋಣ. ಇದು ದೊಡ್ಡ ಭಾಗ್ಯ. ಇನ್ನೊಮ್ಮೆ ತಾನು ನಮಗೆ ಹೇಳ್ತಾ ಇದ್ದೇನೆ, ಈ ಭಾಗ್ಯವನ್ನ ಯಾರು ತಪ್ಪಿಸಿಕೊಳ್ಬೇಡ್ರಿ. ಇನ್ನು ನಿಮ್ಮವ್ರು ಯಾರಾದ್ರೂ ಬಂದಿದ್ದಿಲ್ಲ ಅಂದ್ರೆ ಅವರಿಗೆ ಬೇಗ ನಾಳೆಗೆ ಬರ್ಲಿಕ್ಕೆ ಫೋನ್ ಮಾಡಿ ಹೇಳ್ರಿ, ನನ್ನ ಪಕ್ಕದೊಳಗೆ ನಿಮ್ಮ ನಂಬರ್ ಬಂದಿದೆ, ಬೇಗ ಬರ್ರಿ ಅಂತ ಎಲ್ಲರಿಗೂ ಸೂಚನೆಯನ್ನು ಕೊಡ್ರಿ. ಶಾಂತರಾಗಿ ಸಮಾಧಾನವಾಗಿ 2:30ರಿಂದ 3 ತಾಸು ಪಾರಾಯಣಕ್ಕೆ ಕುಳಿತುಕೊಳ್ರಿ. ಯಾರು ಮೊಬೈಲ್ ನೋಡಿ ಪಾರಾಯಣ ಮಾತ್ರ ಸರ್ವತಾ ಮಾಡಬೇಡಿ. ಯಾರು ಪುಸ್ತಕ ತಂದಿಲ್ಲ ಹೇಳ್ರಿ, ಅವ್ರಿಗೆ ಪುಸ್ತಕ ಕೊಡ್ತೇವೆ. ಪುಸ್ತಕವನ್ನ ಕೈಯಲ್ಲೇ ಹಿಡಿದುಕೊಂಡು ಪಾರಾಯಣವನ್ನು ಮಾಡೋದು ಶ್ರೇಷ್ಠ. ನೀವು ಎದ್ದಬಿ ಪುಸ್ತಕ ನೋಡಿ ಪಾರಾಯಣ, ಮೊಬೈಲ್ ಪುಸ್ತಕ ಬಂದಿರಬಹುದು. ಕೆಲವು ಸಲ ನೋಡೋರಿಗೆ ಮೊಬೈಲ್ ನಲ್ಲಿ ಅಂತ ಇದ್ದಾನೋ ಅಥವಾ ಏನು ಮತ್ತೊಂದು ನೋಡ್ತಾ ಇದ್ದಾನೋ ಅಂತ ಅನಿಸ್ತದೆ. ಹಾಗೆ ಅನಿಸ್ಲಿಕ್ಕೆ ಅವಕಾಶ ಕೊಡಬೇಕು. ನಾನು ಪುಸ್ತಕ ನೋಡೇ ಪಾರಾಯಣ ಮಾಡ್ತಾ ಇದ್ದೇನೆ ಅಂತ ಅದನ್ನ ಮಾಡೋದು ಶ್ರೇಷ್ಠ ಅಂತ ಅನಿಸ್ತಾ ಇದೆ. ಆದ್ದರಿಂದ ತಾವೆಲ್ಲರೂ ಕೂಡ ಆ ಪಾರಾಯಣದ ಸಮರ್ಪಣೆಗೆ ಸಿದ್ಧರಾಗಿ ನಾಳೆ 7:30 ಒಳಗಾಗಿ ಬರಬೇಕು.
ಇವರೊಳಗಾಗೆ ತಾವೆಲ್ಲರೂ ಕೂಡ ಅಲ್ಲಿ ಕುಳಿತುಕೊಂಡು ವಾಯುಸ್ತುತಿನೋ ಸುಂದರಕಾಂಡನೋ ಬೇರೆ ಬೇರೆ ಪಾರಾಯಣ ಮಾಡಿ ಶ್ರೀಗಳವರು ಬಂದ ತಕ್ಷಣ ಅವರು ಪ್ರಾರಂಭ ಮಾಡಿದಾಗ ಮಾಡೋಣ ಅಂತ ಹೇಳ್ತಾ ಈ ನಮ್ಮ ಕಾರ್ಯಕ್ರಮಕ್ಕೆ ಮಹಾಸ್ವಾಮಿಗಳವರು ಅರ್ಥಾತ್ ತಮ್ಮದೇ ಆದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಕೂಡ ಕರೆಸಿ ಇದರ ಸಮರ್ಪಣೆಯನ್ನು ಮಾಡಿಸ್ತಾ ಇದ್ದಾರೆ ಅಂದ ಮೇಲೆ ನಾವೇ ಧನ್ಯರು 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 ಅಂತ ಹೇಳ್ತಾ ಇಂತಹ ಗುರುಗಳು ಪುನಃ ಪುನಃ ನಮಗೆ ಮತ್ತೊಂದು ವಿಷಯಕ್ಕೆ ಪ್ರೇರಣೆಯನ್ನ ಮಾಡಿ ನಮಗೂ ನಿಮಗೂ ಎಲ್ಲರಿಗೂ ಪ್ರೇರಣೆಯನ್ನ ಮಾಡಿ ಈ ಕಾರ್ಯವನ್ನ ಇನ್ನೂ ಮಾಡಿಸಬೇಕು ಅಂತ ಹೇಳ್ತಾ ಸುಮಧ್ವಿಜಯದ ಮುಕ್ತಾಯ ಅರ್ಥಾತ್ ಮುಂದೆ ನಿತ್ಯನೂ ಪಾರಾಯಣವನ್ನು ಮಾಡೋದು ಇಟ್ಕೊಳ್ಳೋಣ. ಜೊತೆಗೆ ನಾಳೆ ಸುಮಧ್ವಿಜಯದ ಪಾರಾಯಣ ಮುಗಿದ ತಕ್ಷಣ ಸ್ವಾಮಿಗಳವರು ಅನುಗ್ರಹ ಸಂದೇಶದ ಜೊತೆಗೆ ನಮಗೆ ತಾತ್ಪರ್ಯ ನಿರ್ಣಯವನ್ನ ಪ್ರಾರಂಭ ಮಾಡ್ತಾರೆ. ಇದೇ ಟೀಮ್ ವರ್ಕ್ನಲ್ಲೇ ತಾತ್ಪರ್ಯವನ್ನು ಪ್ರಾರಂಭ ಮಾಡ್ತಾರೆ. ಯಾರಿಗೆ ಪ್ರಾಮಾಣಿಕವಾಗಿ ತಾತ್ಪರ್ಯವನ್ನು ಮತ್ತೆ ಕಲಿಬೇಕು ಅಂತ ಅಪೇಕ್ಷೆ ಇದೆ ನಮ್ಮೆಲ್ಲ ಅಡ್ಮಿನರು ಅದನ್ನ ತಮಗೆ ತೋರಿಸ್ತಾರೆ. ಆ ಯಾವ್ದು ಲಿಂಕ್ ಅನ್ನು ಹೇಳ್ತಾರೆ ತಾವು ಅದನ್ನ ಬಟನ್ ಒತ್ತಿ ಸಿದ್ಧರಾಗಿರಿ. ಈಗಾಗಲೇ ಕೆಲವರಿಗೆ ತಾತ್ಪರ್ಯದ ಮೊದಲನೇ ಅಧ್ಯಾಯದ ಪುಸ್ತಕವನ್ನ ಕೊಟ್ಟಿದೆ. ಇನ್ನು ಉಳಿದ ಎಲ್ಲ ಅಧ್ಯಾಯಗಳ PDF ಅನ್ನ ಆ ಗ್ರೂಪ್ ನಲ್ಲಿ ತಮ್ಮೆಲ್ಲರಿಗೂ ಕೂಡ ಕೊಡುತ್ತದೆ. ಆ ತಾತ್ಪರ್ಯ ನಿರ್ಣಯ ಅಂದ್ರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರಿಗೆ ವೇದವ್ಯಾಸ ದೇವರು ಆಜ್ಞೆ ಮಾಡಿದ ಗ್ರಂಥ. ಪಾರಾಶರ್ಯ ಪರತತ್ವ ಪ್ರಸಿದ್ಧಿ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ಏನೋಕ್ತಿಸ್ವ ಸಾಕ್ಷಾತ್ ಏನಂ ಧನ್ಯಂ ಭೂನೇ ಮನ್ಯಮಾನ ಅಂತ ಸುಮಧ್ವಿಯಲ್ಲಿ ಕೇಳಿದಿರಿ ನೀವು. ಅಂತ ವೇದವ್ಯಾಸ ದೇವರಿಂದ ಅಧ್ಯಪ್ತರಾಗಿ ಮಹಾಭಾರತಕ್ಕೆ ಆ ಮಹಾಭಾರತದ ನಿರ್ಣಯವನ್ನು ಕೊಡುವ ಗ್ರಂಥ ತಾತ್ಪರ್ಯ ನಿರ್ಣಯ ಅದನ್ನ ಪ್ರಾರಂಭವನ್ನು ಮಾಡ್ತಾರೆ. ತಾವೆಲ್ಲರೂ ಕೂಡ ಅದಕ್ಕೆ ಸಿದ್ಧರಾಗಬೇಕು ಅಂತ ತಿಳಿಸ್ತಾ ಇನ್ನು ಶ್ರೀಗಳವರ ಅನುಗ್ರಹ ಸಂದೇಶ ತತ್ಪೂರ್ವದಲ್ಲಿ ಆ ಗುರುಗಳು ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಹೇಳ್ತಾ ವೇದಘೋಷವನ್ನ ಮಾಡಿ ಶ್ರೀಗಳವರು ಅನುಗ್ರಹ ಸಂದೇಶವನ್ನ ನೀಡಬೇಕು. ವೇದಘೋಷ ಚಿರಂಜೀವಿ ಜಯರಾಜ ಮಾಡಬೇಕು ಅಂತ ಹೇಳ್ತಾರೆ. ಓಂ ಪ್ರಾತರಗ್ನಿಂ ಪ್ರಾತರಿಂದ್ರಂ ಭವಾಮಹೇ ಪ್ರಾತರ್ಮಿತ್ರಾವರೋಢ ಪ್ರಾತರಶ್ವಿನಾ ಪ್ರಾತರ್ಭಗಂ ಪೋಷಣಂ ಬ್ರಹ್ಮಾಣಸ್ಪತಿಂ ಪ್ರಾತಃ ಸೋಮಮುತರುದ್ರಂ ಹೋವೇಮ ಪ್ರಾತರ್ಜಿತಂ ಭಗಮುಗ್ರಂ ಹೋವೇಮ ವಯಂ ಪುತ್ರಮದೀತೇರ್ಯೋ ವಿಧತ್ತ ಆಧ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿದ್ರಾಜಾಚಿದ್ಯಂ ಭಗಂ ಭಕ್ಷೀತ್ಯಾಹ ಭಗ ಪ್ರಣೇತರ್ಭಗ ಸತ್ಯರಾಧೋ ಭಗೆ ಮಾಂಧಿಗಮುದವಾದದನ್ನಃ ಭಗ ಪ್ರಣೋ ಜನಯಗೋಭಿರಶ್ವೈರ್ಭಗ ಪ್ರನೃಭರನೃವಂತಸ್ಯಾಮ ಉತೇದಾನೀಂ ಭಗವಂತಸ್ಯಾಮೋತ ಪ್ರಾಪಿತ್ವ ಉತ ಮಧ್ಯೆ ಅಹ್ನಾಂ ಉತೋದೀತಾಮಘವಂತ್ಸೋರ್ಯಸ್ಯ ವಗಂ ದೇವಾನಾಂ ಸುಮತೋ ಸ್ಯಾಮ ಭಗ ಏವ ಭಗವಾನ್ ಅಸ್ತು ದೇವಾಸ್ತೇನ ವಯಂ ಭಗವಂತಸ್ಯಾಮ ತಂತ್ವಾ ಭಗ ಸರ್ವಗಿಜ್ಜೋ ಹವೀತಿ ಸನೋ ಭಗ ಪುರಗೇತ ಭವೇಹ ಸಮಧ್ವರಾಯೋಷಸೋ ನಮಂತದಧಿಕ್ರಾವೇ ವಶುಚಾಗೆ ಪದಾಗ ಅರ್ವಾಚೀನಂ ವಾಸುವಿದಂ ಭಗನೋ ರಥಮಿವಾಶ್ವಾವಾಚಿನ ಆವಾಹಂತು ಅಶ್ವಾವತೀರ್ಗೋಮತೀರ್ನೌಷಾಸೋ ವೀರವತೀಃ ಸದಾ ಮುಚ್ಚಂತು ಭದ್ರಾಃ ಘೃತಂ ದುಹಾನಾ ವಿಶ್ವತಃ ಪ್ರಪೀತಾ ಯೂಯಂ ಪಾತ ಸ್ವಸ್ತಿಭಿಃ ಸದಾ ನಃ. ಆ ಕಡೆಗೆ ನಾವು ನೀವೆಲ್ಲರೂ ಸೇರಿ 3 ರಥಗಳ ರಥೋತ್ಸವ ಜೊತೆಗೆ ಆನಿ ಒಂಟಿಯ ಮೇಲೆ ಟೀಕಾಕೃತರಾದ ಅಕ್ಷೋಭ ತೀರ್ಥರನ್ನು ಕೂಡಿಸಿ ಮತ್ತೆ ಉತ್ಸವವಾಗ್ತದೆ. ಆಮೇಲೆ ಸರಿಯಾಗಿ 1 ಗಂಟೆಗೆ ತೀರ್ಥಪ್ರಸಾದ ಅಂತ ಮಹಾಸ್ವಾಮಿಗಳವರು ಸಂಕಲ್ಪ ಮಾಡಿದ್ದಾರೆ. ನಾಳೆ ಯಾರಿಗೂ ಮುದ್ರಾಧಾರಣೆ ಇರೋದಿಲ್ಲ. ಮುದ್ರೆಗಾಗಿ ಯಾರೂ ಅದರ ಕಾಯೋದು ಇಲ್ಲ. ಕೊಡಸ್ರಿ ಅಂತ ಜುಲ್ಮಿನೂ ಮಾಡಬೇಡ್ರಿ. ಆದ್ದರಿಂದ ಶ್ರೀಗಳವರು ಇದೇ ಗುಲ್ಬರ್ಗ ಇನ್ನೂ 3-4 ದಿನ ಇರುವರಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಕೂಡ ಗುಲ್ಬರ್ಗದಲ್ಲಿ ಮತ್ತೆ ಮುದ್ರೆಯನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತದೆ. ಆದ್ದರಿಂದ 10:15 ಒಳಗಾಗಿ ಶ್ರೀಗಳು